ತೋಟ ಮಾಡ್ತಕ್ಕ ಅಂದ್ರೆ ಯಾರು ಕೇಳ್ತಾರೋ ಇಲ್ಲ ಅನ್ಕೊಂಡಿವೆ. ಅದೇನೋ ನಮ್ಮ ಅಮ್ಮರಾಣಿ ಎಲ್ಲ ಚೆನ್ನಾಗಿ ಗೊತ್ತಾವ ಜನರು ಜನರು ನೋಡಂಗಿಲ್ಲ, ಇವೇನೋ ಎಲ್ಲ ಕಾಕ ಬಳಸ್ಕೊಂಡು ಮಾತಾಡ್ತಾರ ಅನ್ಕೊಂಡಿದ್ವಿ. ಬಟ್ ಆದ್ರೆ ಏನಂದ್ರೆ ಕಥೆನಲ್ಲಿ ಒಂದು ಸಂದೇಶ, ಸಮಾಜಕ್ಕೆ ಏನಾದ್ರು ಒಂದು ಸಂದೇಶ ಕೊಡುವಂತ ಪ್ರಯತ್ನ ಮಾಡಿದ್ವಿ. ತಮಾಷೆಯ ಜೊತೆಗೆ ಹಾಸ್ಯದ ಜೊತೆಗೆ ಜನಕ್ಕೆ ಬಹಳಷ್ಟು ರೀಚ್ ಆಗಿದೆ. ಯಾವಾಗ್ಲೂ ಹೀಗೆ ನಮಗೆ ಸಹಕಾರ ಕೊಡ್ತಾ ಇದೆ ಅಂತ ಹೇಳ್ತಾ, ಅಂದ್ರೆ ಯಾವಾಗ್ಲೂ ಸ್ವಲ್ಪ ಎಣ್ಣೆ ಪಾತ್ರೆಗೆ ಮಾಡ್ತಾ ಇರ್ತೀನಿ, ಎಣ್ಣೆ ಕೈನಂಗೆ. ಯಾಕೆ ಅಂತಂದ್ರೆ ನೋಡ್ಲಿಕ್ಕೆ ತಮಾಷೆಯಾಗಿರ್ತದೆ, ಜೊತೆಗೆ ಏನೋ ಒಂದು ಮೆಸೇಜ್ ಅನ್ನ ಕೊನೆಯಲ್ಲಿ ಕನ್ವೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟಿಟ್ಟು ಬೇರೆ ಏನಿಲ್ಲ. ನಮ್ಮ ಅಮ್ಮನ ನಿಮ್ ನಡಿ ಮಾತಾಡೋದೇ ಬಿಟ್ಟಿದ್ದೀನಪ್ಪ ನಾನು. ಯಾಕಂದ್ರೆ ಒಂದು ಮಾತಾಡಿದ ಯಾಕೋ ಆ ಪಾರ್ವತಮ್ಮನ ಮೈಕ್ ಕಾಯ್ಕೋಪ್ಪ ಪಾರ್ವತಮ್ಮನ ಮಗನ್ ಬೈತಾ ಇದ್ಬಿಟ್ಟೆ. ಒಂದು ಪಂಗನಲ್ಲ, ಒಂದು ಪಾಠನಲ್ಲ, ಊರತ್ತು ಮಗನ್ ಕುತ್ತಿರ್ತ ಹೋಗ್ ಬಂತೇನು ಹೋಗ್ತಾಲ ಬೈತಾ ಇದ್ದ. ನಾನು ಹೆಣ್ಣು ಮಗು ನಂಗೆ ಬೈತಾ ಇದ್ದ ಅಂತ ಹೇಳ್ಬಿಟ್ಟು ಆ ಮಗು ಕೂರ್ಸ್ಕೊಂಡ, ಅಮ್ಮಯ್ಯ ಹಿಂಗೆಲ್ಲ ಮಾಡಬಾರ್ದಮ್ಮ, ಹೆಣ್ಣು ಮಗಳ್ತೀನೋ ಬೇರೆ ಮನೆಗೆ ಹೋಗಿ ಬಾಳ್ಬೇಕು ಅಂತ ಬುದ್ಧಿ ಹೇಳಿದ್ದೆ. ಭಾವಿಸ್ಬೇಕಮ್ಮ ಎಲ್ಲಾನು, ಭಾವನೆಗಳು ಮುಖ್ಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಪ್ಪ. 3 ದಿವ್ಸಕ್ಕೆ ಅವ್ರು ಪಾವನ್ ಕಾಕೊಂಡು ಹೊಡೆದ್ಬಿಟ್ಟವಳೆ ರಂಕು ಮುಟ್ಟೆ. ನಾನು ಹೇಳಿದ್ದ ಭಾವನೆಗಳು ಮುಖ್ಯ ಅಂತ, ಆ ರಂಕು ಮುಟ್ಟೆ ಭಾವನೆ ಮುಖ್ಯ ಅಂತ ಭಾವನೆ ಹೊಡೆದು ಯಾರು ಮಾಡೋದು. ಅದಕ್ಕೆ ಈ ನಡು ಮಾತಾಡೋದು ಬಿಟ್ಬಿಟ್ಟಿದ್ದಪ್ಪ. ಆಮೇಲೆ ನಮ್ಮೂರ್ ಶಂಕರ್ನ ಅಶ್ವತ್ ಕಟ್ ಮೇಲೆ ಕೂತ್ಕೊಂಡು ತೂಗುಡಿಸ್ತಾ ಇದ್ವಿ. ಅಪ್ಪ ಯಾಕ ಹಿಂಗ್ ತೂಗುಡಿಸ್ತಾ ಇದೆಯಾ? ಅಣ್ಣ ಶುಗರ್ ಬಂದ್ಬಿಟ್ಟದಣ್ಣ ಅಂದ. ಯಾವ್ದಾವ್ ಶುಗರ್? ಬೆಳಿಗ್ಗೆ 5 ಗಂಟೆಗೆ ಎದ್ದು ವ್ಯಾಯಾಮ ಮಾಡಿದ ಎತ್ತೋನಿಗೆ ಒಡೆ ಬಿಡ್ತದ ಶುಗರ್ ಅಂತ ಹೇಳಿದ್ದಪ್ಪ. ಆ ಪಾಪ ಮುಂಡೆ ಮಗನ ಅದೇನ್ ಅರ್ಥ ಮಾಡ್ಕೊಂಡೋ ಅದೇನೋ ಗೊತ್ತಿಲ್ಲ. ದಿನ 4 ಗಂಟೆ ಎಂಟ್ರದೇ ಬಿಡ್ಸವನೆ. ಮುಂಜಾನೆ ಏನೋ ಹೇಳೋನ್ ಎದ್ದೇಳೋ, ಮುಂಜಾನೆ ಏನೋ ಹೇಳೋನ್ ಎದ್ದೇಳೋ ಅಂತ. ನಾನು ಬೆವರು ಸುರಿಸಿ ವ್ಯಾಯಾಮ ಮಾಡ್ಬೇಕು ಅಂತ ಏನೋ ಸತ್ಯ. ಆ ಪಾಪ ಮುಂಡೆ ಮಗ ಅದೇನ್ ಅರ್ಥ ಮಾಡ್ಕೊಂಡ್ಬಿಟ್ಟ ಏನೋ. ಆಯಮ್ಮನ ನಮ್ಮ ಮನೆ ಹತ್ರ ಹುಡ್ಕೊಂಡ್ಬಂದ್ಬಿಟ್ಟಾನೆ. ನೀನು ಮಕ್ಕಳಲ್ಲಿ ಚೆನ್ನಾಗ ನಮ್ಮ ಯಜಮಾನ್ಗೆ ದುರ್ಮಾತು ಹೇಳ್ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು. ನೋಡಪ್ಪ ಹೆಂಗಿರ್ತದೆ ಪ್ರಪಂಚ ರವಿಚಂದ್ರಣ್ಣ. ಹೆಂಗದ್ರ ನಮ್ಮ ಮಕ್ಳಿಗೆ ಬೇಡ, ನಮ್ಮ ಮಕ್ಳಿಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕೊಟ್ಟವ್ರೆ ಅಲ್ಲ. ಎಲ್ಲಾ ನಿರ್ಧಾರನು ಅವ್ರದೇ ಆಗಿರ್ಬೇಕು. ಓದ್ ಬಂದ್ಬಿಡ್ತು, ವಯಸ್ಸು ಅದಂಗೆ ಬಂದ್ಬಿಡ್ತದ. ನಿರ್ಧಾರ ಅವಾಗ ನಿಮ್ ತಗೊಳ್ಳೋದಲ್ಲ, ಅವಾಗೂ ತಂದೆ ತಾಯಿಗೆ ನಿರ್ಧಾರ ಇರ್ಬೇಕು. ಯಾಕೆ ಹೇಳು? ಅಲ್ಲ ತಪ್ಪು ಹೇಳಿದ್ರು ಬೈಕೊಂಬಿಟ್ರಪ್ಪ. ನಾನೇನು ತಪ್ಪು ಹೇಳ್ತಾ ಸರಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಷ್ಟಪಟ್ಟು ಸಾಕಿರ್ತಾರೆ ತಂದೆ ತಾಯಿಗಳು. ಯಾವುದೋ ಒಂದು ಅವರು ನಿಮ್ಮನ್ನ ಹಳ್ಳದ ಕೇಳಬೇಕು ಅಂತ ಡಿಸೈಡ್ ಇರಲ್ಲ. ಒಳ್ಳೆ ಸಂಬಂಧ, ನಡೆ, ನುಡಿ, ಸಂಸ್ಕಾರ ಅಂತ ಕುಟುಂಬಕ್ಕೆ ಕೊಟ್ಟು ಕಳಿಸ್ಬೇಕು ಅನ್ನೋದಿರ್ತದೆ. ಅಷ್ಟರ ಮಧ್ಯದಲ್ಲಿ ನೀವು ತಪ್ಪು ಆಯ್ಕೆಗಳನ್ನ ಮಾಡ್ಕೊಂಡು ಜೀವನನ ಕೆಡಿಸ್ಕೊಳ್ಳಕ್ ಹೋಗ್ಬೇಡ್ರಿ ಅಂತ ನನ್ನ ಉದ್ದೇಶ ಅಷ್ಟೇ. ನಾಡಜ್ಜ ಕ್ವಾರ್ಟರ್ ಲೀಟರ್ ನೀರು ಬಹಳಷ್ಟು ಜನ ಆ ಕಡೆ ಕಲಿಯಾಕಕ್ಕೆ ಹೋಗ್ಬೇಡ್ರಿ. ಅದೇನು ಒಳ್ಳೇದಲ್ಲ ನಮ್ಮ ಅಮ್ಮನಾಣೆ, ಅದು ಒಳ್ಳೇದಲ್ಲ, ತಂದೆ ತಾಯಿ ಶ್ರೇಯಸ್ಸು ಅಲ್ಲ. ಆಮೇಲೆ 3 ಜನ ಏನು ಅದ್ಯಾವ್ದೋ ಮ್ಯಾಲ್ ಕೆತ್ಕೊಂಡಿರ್ತಾವಲ್ಲಪ್ಪ, ಬೈಕ್ ಉಳಿಸ್ಕೊಂಡು ಬೇಡ ಅದೆಲ್ಲ ಹೇಳೋದು. ಕಷ್ಟಪಟ್ಟು 2 ಲಕ್ಷ 3 ಲಕ್ಷ ಕೊಟ್ಟು ಬೈಕ್ ತಕೊಂಡಿರ್ತಾರ. ನಿಮ್ಗ ಮನೆಗೆ ಅಮ್ಮನ ಕಾಯ್ತಾವಳೆ ಅಪ್ಪನ ಕಾಯ್ತಾವಳೆ ಅನ್ನೋದು ಗಮನನೇ ಇರಲ್ಲ. ನೋಡಿ ಅಪ್ಪ ಇಕ್ಕಲಿ 100 ಇಕ್ತಾನ, ಲಾರಿ ಪಾರಿಗೆ ಗೊತ್ತಾನ ಹೋದ ಅಷ್ಟು. ಅಲ್ಲಿ ಆಲಾಪ್ಸೋಳು ಯಾರು? ನನ್ನ ಮಗನ್ ಬರ್ತಾರೆ ಅಂತ 10 ಗಂಟೆ ರಾತ್ರಿವರೆಗೂ ಮನೆ ನೀನೆಲ್ಲೋ ನಿನ್ ಟಿಕೆಟ್ ಬುಕ್ ಆಗಿರ್ತದೆ, ಹೋಗ್ಬಿಡ್ತೀಯ ನೀನೇನೋ. ಆಮೇಲೆ ತಾಯಿ ಆದವ್ರಿಗೆ ಗಂಡ ಸತ್ರು 1 ವರ್ಷಕ್ಕೋ 2 ವರ್ಷಕ್ಕೋ ಮತ್ತೊಕ್ಕಳಂತೆ. ಮಗ ಸತ್ರೆ ತಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಆ ನೆನಪು ಹೋಗಲ್ಲ. ಹಾಗಾಗಿ ಯುವ ಸಮೂಹಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ವಾಹನಗಳ ಮೇಲೆ ಹೋಗ್ಬೇಕಾದ್ರೆ ನಮಗೋಸ್ಕರ ಮನೇಲಿ ಒಂದು ಜೀವ ಕಾಯ್ತಾ ಇರುತ್ತೆ, ಅವರನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಮನಸ್ಸಲ್ಲಿದ್ರೆ
ನಿಮ್ಮ ಬೈಕ್ ಸ್ಪೀಡು 40ರಲ್ಲಿ 50ರಲ್ಲೇ ಇರ್ತೈತೆ.